नारायणाय नमो नमः। वासुदेवाय नमो नमः। नारायणाय नमो नमः। वासुदेवाय नमो नमः। ಮುಚ್ಚುಬಾಯಿ, ಆ ದೇವತೆಗಳ ಜೀವವೇ ಈ ಹಿರಣ್ಯಕಶಿಪುವಿನ ಮುಂದೆ ನಡುಗುತ್ತಿರಬೇಕಾದರೆ ಈಗ ತಾನೇ ಜನಿಸಿದ ಈ ಬಾಲಕ ನನಗೆ ಜ್ಞಾನ ಪಾಠ ಹೇಳುವನೇ? ಕೋಪಿತರಾಗಬೇಡಿ ಪಿತಾಶ್ರೀ, ನಾನು ನಿಮ್ಮಲ್ಲಿ ನಿವೇದನೆ ಮಾಡಿಕೊಳ್ಳುತ್ತೇನೆ. ನಿಮಗೆ ಭಗವಂತ ವಿಷ್ಣುವಿನ ಮೇಲಿರುವ ನಿಮ್ಮ ಶತ್ರುತ್ವವನ್ನು ತ್ಯಜಿಸಿ ಬಿಡಿ, ಹಾಗೆ ಅವರಲ್ಲಿ ಶರಣಾಗಿರಿ. ನಿನ್ನಯ ದರ್ಶನ ಪಡೆದನ ಪಾವನ, ಎಲ್ಲೆಲ್ಲೂ ನೀನೇ ಇರಲು ನನ್ನಲ್ಲೂ ನೀನಿಹೆ. ಆಂತರ್ಯ ಕೇಳುವುದೊಂದೇ, ನೀನನ್ನ ನಡೆಸೋ ಮುಂದೆ ಭಕ್ತಿಯಿಂದ ಸರೆ ಕಾಣು ಕಣ್ಣ ತುಂಬಿದೆ. ಮುಂಗಾರನಪ್ಪುವೆ ನಾನು, ಸಾಗರವ ದಾಟುವೆ ನಾನು, ಈ ಪರಿಯ ಸೊಬಗನು ನಾನು ಕಂಡಿಲ್ಲವೇ. ಆ ಹೇಳಿ ವಿಷ್ಣುವಿಗೆ ಈ ಸರ್ವಶಕ್ತಿವಂತ ತ್ರಿಲೋಕ ಸಾಮ್ರಾಟನಾದ ನಾನು ಶರಣಾಗಬೇಕೆ? ಪ್ರೀತಿ ಮತ್ತು ಭಕ್ತಿಯೇ ಒಂದು ಭಾಷೆ. ಈ ತ್ರಿಲೋಕದ ಪ್ರತಿಯೊಂದು ಜೀವಿಯು ಅದನ್ನ ಅರ್ಥ ಮಾಡಿಕೊಳ್ಳುತ್ತದೆ. ಆದರೆ ಪ್ರೀತಿ ಮತ್ತು ಭಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವುದು ಅತಿ ಅವಶ್ಯಕ. ಒಂದೇ ಹೆಸರಿನಿಂದ ಜೀವನದ ಎಲ್ಲಾ ಕಷ್ಟಗಳಿಗೂ ಪರಿಹಾರ ಸಿಗುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಗೋವಿಂದ ಮಾಧವ ಜಯ ಜಯ, ಓ ಪ್ರಾಣ ಪ್ರಿಯೇ ನಾನಿನ್ನವ. ನಿನ್ನ ನಾಮದ ಸ್ಮರಣ ಮಾಡಲು ಮನನ ಜೀವನ ಪಾವನ. ಕಣ ಕಣದಲು ನೀನೆ, ಮನದಲು ನೀನೆ, ಜಗವು ನೀನೆ. ಸಂಪೂರ್ಣ ಜಗತ್ತೇ ಈ ಹಿರಣ್ಯ ಕಶ್ಯಪನ ಎದುರಿಗೆ ತಲೆ ಬಾಗುತ್ತದೆ. ಯಾರಿಗೆ ಬೇಕು ಆ ಮಾಯಾವಿಯ ಬೆಲೆ ಇಲ್ಲದ ಪ್ರೀತಿ? ನೀನು ಆ ವಿಷ್ಣುವಿನ ದಾಸನಲ್ಲವೇ? ಹಾಗಾದರೆ ಕರಿಯವನನ್ನ. ಬಹುಶಃ ನೀನು ಕರೆದ ಕೂಡಲೇ ಆ ಹೇಳಿ ನನ್ನೆದುರಿಗೆ ಬರಬಹುದು. ಪ್ರಹ್ಲಾದ, ನಿನ್ನ ವಿಷ್ಣು ಸರ್ವವ್ಯಾಪಿ ಎಂದೇ ಅಲ್ಲವೇ? ಹಾಗಾದರೆ ಅವನು ಈ ಕಂಬದಲ್ಲಿ ಇರಬೇಕು ತಾನೆ? ನಾನು ನಿನ್ನ ವಿಷ್ಣುವಿಗೆ ಸವಾಲೊಡ್ಡುತ್ತಿದ್ದೇನೆ. ನೋಡಿಯೇ ಬಿಡೋಣ ವಿಷ್ಣು ತನ್ನ ಭಕ್ತನಿಗಾಗಿ ಏನು ಮಾಡುತ್ತಾನೆ ಎಂದು. ಬೇಗೋ ನೀನು ಬಂದು ಬಿಟ್ಟೆ. ನೀನೇ ನಿನ್ನ ಅಂತ್ಯಕ್ಕೆ ನನ್ನನ್ನು ಆಹ್ವಾನಿಸಿರುವೆ. ಉಗ್ರರೂಪಧಾರಿ ನಾಶ ಮಾಡು ಪತಿಪದುರ್ಧರ, ಗರ್ಜನೆ ಪ್ರಚಂಡ ದುಷ್ಟ ಸಂಹಾರ ಭೀಕರ. ಶಿರಚ್ಛೇದ ಮಾಡುವ ಅಕಟ ಕಟಕ ಸೀಳುವ ಹರಿ ನೋಡು ಉಗ್ರ, ಹರಿಯಾದ ರುದ್ರ. ಹೇ ಪ್ರಭುವೇ, ಶಾಂತರಾಗಿರಿ. ಹೇ ನನ್ನ ಪ್ರಭುವೇ,